ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಆರಾಮದ್ರಿ. ಎಲ್ಲರಿಗೂ ವೆಲ್ಕಮ್ ರೀ ಹಳ್ಳಿ ಮಗಳು ಚಾನಲ್ಗೆ. ಎಲ್ಲರೂ ಸಬ್ಸ್ಕ್ರೈಬ್ ಆಗ್ಲಿಕ್ಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಈಗ ನಾ ಏನು ಮಾಡತ್ತಂದ್ರೆ ಚಹಾ ಕಾಯಿಸ್ತೀನಿ. ಈಗ ಚಹಾ ಕುಡ್ದು ಒಲೆ ಹಚ್ಚಿನಿ. ಕುಂತ್ಕೊಂಡ ಚಪಾತಿ ಮಾಡ್ಬೇಕಂತ ಹೇಳಿ ಚಪಾತಿ ಹುಡುಗರು ಸಾಲಿಗೆ ಬಂದು ಒಂದಿಷ್ಟು ರಾತ್ರಿ ತಲೆ ತಿಂತಾರೆ ನೋಡ್ರಿ ನಮ್ಮ ಮನ್ಯಾಗ. ಈಗ ಇದ್ರೊಳಗೆ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕಿನಿ, ಸ್ವಲ್ಪ ಉಪ್ಪು ಹಾಕಿನಿ, ಗೋಧಿ ಹಿಟ್ಟ ಹಾಕ್ಕೋಬೇಕಾದ್ರೆ ಒಲೆ ಹಚ್ಚಿನಲ್ರಿ ಅದಕ್ಕೆ ಸ್ವಲ್ಪ ಹುಗ್ಗಿ ಬರತೈತಿ. ಗೋಧಿ ಹಿಟ್ಟು ಹಾಕೊಳ್ಳೋದ್ಮ್ಯಾಗ ಹಿಂಗೆ ಮಾಡ್ಬೇಕ್ರಿ. ಎಣ್ಣೆ ಹಾಕಿದ್ರೆ ಹಿಟ್ಟು ಮೆತ್ತಗೆ ಆಕೈತ್ರಿ ಮತ್ತು ಚಪಾತಿ ಮೆತ್ತಗೆ ಚಲೋ ಬರ್ತಾವ್ರಿ. ಅದಕ್ಕಾಗಿ ಸ್ವಲ್ಪ ನೀರು ಹಾಕೋತ ಕಲಿಸ್ಕೋಬೇಕ್ರಿ. ಏನ್ ಮಾಡತ್ತೀವ? ನಾದಿಟ್ಟಿನಿ ಒಂದು 5 ನಿಮಿಷ ಹಿಟ್ಟು ನಾದೈತಿ. ಹಂಗೆ ನೆನಪೈತ್ರಿ. ಏ ಅಬ್ಬಾ ಯಾಕೆ ಅಬ್ಬಾ ಓದ್ಕೊಂಡ್ಬರ್ಬೋದು ನಾವು ಕರ್ಕೊಂಡು ಬಾಲೇನಾ ಇಲ್ಲಿ ನೋಡಿ ಫ್ರೆಂಡ್ಸ್. ಹಿಂಗೆ ಹಚ್ಚಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಆಮೇಲೆ ಚಪಾತಿ ಲಟ್ಸ್ಕೊಳಕ್ಕೆ ಸ್ವಲ್ಪ ಈಜಿ ಆಕತ್ರಿ. ಅದಕ್ಕಾಗಿ ನಾ ಚಪಾತಿ ಮಾಡಕತ್ತೀನಿ ಅಂದ್ರೆ ಹಿಂಗೆ ಮಾಡ್ತೀನಿ. ಈಗ ಅಷ್ಟು ಹಿಂಗೆ ಹಚ್ಚಿ ಮಾಡಿ ಇಟ್ಕೊಂಡೇನು ರೀ. ಅಂತ ಬಡ ಅಷ್ಟೇ ಸಿಗುದ್ಬಿಡ್ತೇನೆ ನೋಡ್ರಿ. ಈಗ ಮನೆಯವರು ಬಾಡಿಗೆ ಹೋಗಿದ್ರು ಬಂದ್ರೆ
ಚಪಾತಿ ಒಂದು ರೆಡಿ ಆಯ್ತು. ಪೂರಿ ಸ್ವಲ್ಪ ಭಾಳ ಆಗೈತಿ ಅಂದ್ರೆ ಹೊತ್ತು ಚಪಾತಿ ಒಂದು 2 ಕಟ್ಗೆ ತೆಗೆದಿರ್ತೀನಿ. ಒಂದು ಚಪಾತಿ ರೆಡಿ ಆಯ್ತು ನೋಡ್ರಿ. ಈಗ ಚಲೋ ಐತಿ. ಒದ್ರ ಬಂದೆ ಮೇರಕ್ಕ ಅವ್ರನ್ನ, ಮೇರಕ್ಕ ಒದ್ರ ಬಂದಿ ಅವ್ರನ್ನ, ಸ್ವಪ್ನ ಅವ್ರನ್ನ. ಲೈಟ್ ಬಂದು ನಾನು ಗಂಗಾಳ ಮೇಲೆ ಮಾಡತ್ತೇನೆ ರೀ. ಅದು ಗಂಗಾಳ ಮೇಲೆ ಚಪಾತಿ ಜಲ್ದಿ ಜಲ್ದಿ ಹಾಕಿದ್ದಾವೆ. ಅದಕ್ಕೆ ಇದೆ. ಆದ್ರೆ ಇನ್ನೊಂದು 2 ಹಚ್ಚದಾವು. ಅವು ತಾತಂದ್ರೆ ಅಷ್ಟು ಹಿಟ್ಟು ಆತು ನೋಡ್ರಿ. ಎಷ್ಟು ಜಲ್ದಿ ಆತ್ರಿ. ಪದರ ಚಪಾತಿ ಅಂತ ಹೇಳಿ ಈಗ ನಾ ಮಾಡತ್ತೇನೆ ನೋಡ್ರಿ. ಇವಕ್ಕೆ ಪದರ ಚಪಾತಿ ಅಂತಾರೆ. ಹಾಲಿಲ್ಲ ಇಲ್ಲ ಏನು ಬೇಡ ಹಾಕಿ ಬರ್ತಾ ಸುಮ್ಮನೆ ಇಲ್ಲಿ ನೋಡ್ರಿ ಎಷ್ಟು ನಿಧಾನವಾಗೈತಿ. ಜೋರು ಉರಿಯಾಕತ್ತಿಲ್ಲ. ಹಿಂಗೆ ನಿಧಾನವಾಗಿದ್ರನ ಚಪಾತಿ ಸ್ವಲ್ಪ
ಚಲೋ ಹೊತ್ನಂಗೆ ಬೇಯ್ತಾವ್ರಿ. ಗ್ಯಾಸ್ ಕಟ್ಟಿ ಮೇಲೆ ನಿಂತ್ಕೊಂಡು ಮಾಡಿ ಬೇಸರಾಗಿದ್ದು ಕಾಲ ನುಸತ್ತಾವ್ರಿ. ಹಿಂಗಾಗಿ ಕಟ್ಟಿಗೆ ಇರಲಿಲ್ಲ ಅಂದ್ರೆ ಅಲ್ಲಿ ನಿಂತ್ಕೊಂಡು ಮಾಡ್ತೀನಿ ರೀ. ಎಲ್ಲ ಕಟ್ಟಿಗೆ ಅದಾವಲ್ರಿ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಮಾಡತ್ತೀನಿ ರೀ. ಈಗ ಅಂದ್ರೆ ಸ್ವಲ್ಪ ಗ್ಯಾಸ್ ಸೇವ್ನು ಆಕೈತಿ. ನಮ್ಮದು ಮೊದಲು ಕರೆಂಟ್ ಒಲೆ ಇತ್ತು ರೀ. ಅದನ್ನು ನಮ್ಮ ಹುಡುಗ ಮ್ಯಾಗಿಂದ ಚಲಿ ಹೊಡೆದು ಬಿಟ್ರಿ ರೀ. ಏನಂತ ಅದ್ರ ಕಾಜು ಹೊಡೆದೈತ್ರಿ. ಈಗ ಅದು ಕಾಜು ಹಾಕಕ್ಕೆ 1000 ರೂಪಾಯಿ ಹೇಳಕತ್ತಾರ ರೀ. 1000 ರೂಪಾಯಿ ಕೊಡು ಪಟ್ಲಿ ನಮ್ಗೆ 1 ತಿಂಗಳದ 2 ತಿಂಗಳದ ಗ್ಯಾಸ್ ತುಂಬ್ಕೊಂಬರ್ತೀವಿ ರೀ ನಾವು 800 ರೂಪಾಯಿದಾಗ. ಹೀಗಾಗಿ ಸುಮ್ಮನೆ ಬೇಡ ಅಂತ ಬಿಟ್ಟಿವಿ ರೀ. ನಮ್ಮ ಮನೆಯವ್ರು ಮನೆ ಬೆಳಗಾವ್ಗೆ ಹೋಗಿದ್ರು ಬಾಡಿಗೆ, ಅಲ್ಲೇ ತೊಗೊಂಬರ್ತೀವಿ ಅಂತ ಫೋನ್ ಹಚ್ಚಿದ್ರು. ಆದ್ರೆ ಅದಕ್ಕೆ ಕಾಜು ಹಾಕೋ ಪಟ್ಲಿ ಸುಮ್ಮನೆ ಬೇಡ ಬಿಡೋದು ಸರಿ ಆಗೋದಿಲ್ಲ ಅಂಥೇಳಿ ಬೇಡ ಅಂತಂದು ತಂದು ಹಾಕಿದ್ದೇನು ಅದು ಸರಿ ಆಗ್ಬೇಕಲ್ರಿ. ಮತ್ತು ಸರಿ ಆಗಲಿಲ್ಲ ಅಂತಂದ್ರೆ ಒಳಗೆ ಸ್ವಲ್ಪ ಏನಾರು ಮಿಷನ್ ಡ್ಯಾಮೇಜ್ ಏನಾರು ಆಗಿತ್ತಂದ್ರೆ ಏನು ಮಾಡೋದ್ರಿ. ಅದಕ್ಕೆ ಬೇಡ ಅಂತ ಹೇಳೀನಿ. ನೋಡ್ರಿ ಇವು ಎಷ್ಟು ಮೆತ್ತಗೆ ಬರ್ತಾವೆ ಚಪಾತಿ. ಹಿಂಗೆ ಮಡಚಿದ್ರು ಹರಿಯೋದಿಲ್ಲ ನೋಡ್ರಿ. ನಾವೇನೋ ಪದರ ಉಚ್ಚಿಲ್ರಿ, ಅಂದ್ರೆ ಸ್ವಲ್ಪ ಮೆತ್ತಗೆ ಇರ್ತಾರೆ ಪದ್ರ ಉಚ್ಚದಿದ್ರೆ. ನೋಡ್ರಿ ಇವು ಉಚ್ಚಿರ ಉಚ್ತಾವ್ರಿ. ಈಗ ಅಂದ್ರೆ ನಾನು ಉಚ್ಚಿಲ್ಲ, ಮೆತ್ತಗೆ ಇರ್ತಾವೆ. ಪದರ ಉಚ್ಚಲಿಲ್ಲ ಅಂತಂದ್ರೆ ಸ್ವಲ್ಪ ಮೆತ್ತಗೆ ಇರ್ತಾವೆ ರೀ. ಮತ್ತು ಎಲ್ಲಾದ್ರೂ ಊರಿಗೆ ನಾವು ಹಿಂಗೆ ಬುತ್ತಿ ಕಟ್ಕೊಂಡು ಹೋಗ್ಬೇಕಂತಂದ್ರೆ ಪದರ ಉಚ್ಚಿ ಕಟ್ಕೊಂಡು ಹೋಗ್ಬೇಕ್ರಿ. ಅಂದ್ರೆ ಸ್ವಲ್ಪ ಚಲೋ ಅನ್ನಿಸ್ತಾವ್ರಿ. ಇಷ್ಟ ಮತ್ತೇನಿಲ್ಲ. ಒಲೆ ಮೇಲೆ ಮಾಡಿದ್ಮೇಲೆ ಕೈ ಸೌಟ್ ಬಳಸಬೇಕ್ರಿ, ಇಲ್ಲಾಂದ್ರೆ ಕೈ ಸುಟ್ಕೊಂಡು ಆಕೈತಿ. ಇಲ್ಲಿ ನೋಡ್ರಿ ನಾನು ಇಲ್ಲಿ ಸುಟ್ಕೊಂಡಿನಿ ನೋಡ್ರಿ. ಬನ್ನಿ ಗುಳಿ ಎದ್ದು ಹೊಡಿತ್ರಿ. ಅದು ಸ್ವಲ್ಪ ಸುಟ್ಕೊಂಡಿದ್ದು 2 ದಿನ ಎಷ್ಟು ನೋವು ಆತ್ರಿ. ಅಂದ್ರೆ ಹಿಂಗೆಲ್ಲ ಸ್ವಲ್ಪ ಒತ್ತಿ ಬೇಯಿಸ್ಬೇಕ್ರಿ ಚಪಾತಿಗಳು. ಹಸಿ ಹಿಟ್ಟ ಇರ್ದಂಗೆ ಅಂತಂದ್ರೆ ಕುಪ್ಪ ತಕ್ಕೈತ್ರಿ ಹೊಟ್ಯಾಗ. ಅದಕ್ಕೆ ಈಗ ಚಪಾತಿ ಅಂತೂ ಆತ್ರಿ. ನೋಡ್ರಿ ಇಷ್ಟು ಚಪಾತಿ ಅದು ನೋಡ್ರಿ. ಚಪಾತಿ ಅಂತೂ ಬೆಸ್ಟ್ ಬಂದಾವ್ರಿ.
ಈ ಗಂಗಾಳ ಎಷ್ಟು ದೊಡ್ಡದೈತೆ ನೋಡ್ರಿ, ಇಷ್ಟು ದೊಡ್ಡದು ಮಾಡೀನಿ ರೀ ನಾ ಚಪಾತಿ. ಇಷ್ಟು ದೊಡ್ಡವ ಇಷ್ಟು ಚಪಾತಿ ಆಗ್ಯಾವ ನೋಡ್ರಿ. ಇದ್ರ ಈ ಗಂಗಾಳ ಇಟ್ಟಿದ್ದು ನೋಡ್ರಿ. ಈ ಗಂಗಾಳ ಕೆಳಗೆ ಒಂದು ಅರ್ಬಿ ಹಾಸ್ಕೊಂಡೇನಿ ರೀ ನಾನು. ಅಂದ್ರೆ ಚಪಾತಿ ಆ ಕಡೆ ಈ ಕಡೆ ಗಂಗಾಳ ಅಟ್ಟಿ ಸ್ವಲ್ಪ ಹೋದ್ರೂ ಮನ ಹತ್ತಂಗಿಲ್ಲ. ಕೆಳಗೆ ಮಾಡೋತ್ನಾಗ ಹಿಂಗೆ ಮಾಡಿದ್ರಿ. ಈಗ ಭಾಳ ಅಂದ್ರೆ ಭಾಳ ಡೇಂಜರ್ ಕಾಲ ಐತ್ರಿ. ಯಾಕಂತಂದ್ರೆ ಹೊಟ್ಯಾಗ ಹಳ್ಳ, ಕಿಡ್ನಿ ಒಳಗೆ ಹಳ್ಳ, ಎಲ್ಲಿ ಬೇಕಲ್ಲೇ ಹಳ್ಳನ ಅಂತಾರೆ ಈ ದವಾಖಾನೆ ಒಳಗೆ. ಹಾಗಾಗಿ ನಾವು ಸ್ವಲ್ಪ ಅಡುಗೆ ಮಾಡ್ಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿದ್ರೆ ನಾಳೆಗೆ ಯಾವುದು ಸಮಸ್ಯೆ ಬರೋದಿಲ್ಲ ಅನ್ಕೊಂಡೇನಿ ರೀ. ಈಗ ಈ ಕಡೆ ಇದ್ದೀನಿ, ಈ ಕಡೆ ಇರ್ತೀನಿ. ಇಷ್ಟು ಈ ಹಂಚಿಡ್ತೇನೆ ರೀ. ಕುಡಿ ಹಂಚಿ ಹಾಕಿರ್ತೀನಿ ಅಂತಂದ್ರೆ ನಮ್ಮ ಹುಡುಗ ಚಹಾ ಕುಡಿಲಿಲ್ಲ, ಹಿರಿ ಹುಡುಗ. ಹಂಗೆ ಸ್ವಲ್ಪ ಚಹಾ ಬಿಸಿ ಮಾಡ್ತೇನೆ ರೀ. ಈ ಚಪಾತಿ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಹಳ್ಳಿ ಮಗಳು ಚಾನಲ್ಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ನಮಸ್ಕಾರ.